ಹಲೋ ನಮಸ್ತೆ ಎಲ್ಲರಿಗೂ. ಸೂರ್ಯೋದಯವಾಗ್ತಾ ಇದೆ. ಈಗ ನಾವು ಎಲ್ಲಿದ್ದೀವಿ ಅಂದರೆ ಇಲ್ಲಿ ನಮ್ಮ ಮನೆ ಹತ್ತಿರ ಕುಂದಾಪುರದಲ್ಲಿ ಕಾಳವಾರ ಸೃಷ್ಟಿ ನಡೆಯುತ್ತಿದೆ. ಹಾಗಾಗಿ ನಾವು ಬಂದಿದ್ದೀವಿ ಬೆಳಿಗ್ಗೆ ಸ್ನಾನ ಮಾಡಿ. ಇವಾಗ ಇಲ್ಲಿ ಬಂದು ಈ ಆಟೋ ಸ್ಟ್ಯಾಂಡ್ ಹತ್ರ ಕಾರ್ ಪಾರ್ಕಿಂಗ್ ಇದೆ, ಇಲ್ಲಿ ನಿಲ್ಲಿಸ್ಬಿಟ್ಟು ಹೀಗೆ ಎಂಟ್ರೆನ್ಸ್ಗೆ ಹೋಗ್ತಾ ಇದ್ದೀವಿ. ಇಷ್ಟೊತ್ತು ಒಳಗೆ ಎಷ್ಟೊಂದು ಜನ ಬಂದು ವಾಪಸ್ ಹೋಗ್ತಾ ಇದ್ದಾರೆ ನೋಡಿ. ಹರಕೆ ಇಲ್ಲಿ ಅಂದರೆ ಸುಬ್ರಹ್ಮಣ್ಯ ಮೊದಲೇದು, ಎರಡನೇದು ನಾಗಂದಂದರೆ ಇಲ್ಲಿ ಕಾಳವಾರ. ನಮ್ಮ ಮನೆಯವರು ನಮ್ಮವರೆಲ್ಲ ಹರಕೆ ಏನೇನು ಹೇಳ್ಕೊಂಡಿದ್ಯೋ ಅದೆಲ್ಲ ತೆಗೆದು ಹಾಕೋದು ದೇವರಿಗೆ. ಇಲ್ಲಿ ತುಂಬ ಬೆಳ್ಳಿದು ಚಿಕ್ಕ ಚಿಕ್ಕ ಹರಕೆಯನ್ನು ಮಾರಾಟ ಮಾಡೋರು ಇದ್ದಾರೆ. ಇಲ್ಲಿ ತುಂಬ ಶಕ್ತಿ ಇದೆ. ನಿಮಗೇನೇ ಒಂದು ಕಾಯಿಲೆ ಬರಲಿ, ಗುಳ್ಳೆ ಇಂಥ ಚಿಕ್ಕ ಪುಟ್ಟ ಸಣ್ಣ ಸಣ್ಣ ಇದಕ್ಕೆಲ್ಲ ಹರಕೆ ಹಾಕ್ಕೊಂಡ್ರೆ ಕಮ್ಮಿ ಆಗುತ್ತೆ. ಹಾಗೆ ನಾನೇನು ಮಾಡಿದೆ, ಒಂದು ಹೂವಿನ ಕೊನೆ ತಗೊಂಡೆ. ನಾವು ಹಾಗೆ ಹೋಗ್ತಾ ಇದ್ದೀವಿ. ಹೂವಿನ ಕೊನೆ ಇಲ್ಲಿ ಹೂ ಹಾಕೋದು ಮತ್ತು ಹರಕೆ ಹಾಕೋದು ಇಲ್ಲಿ ಇದು ಅದೇ ತುಂಬ ಶ್ರೇಷ್ಠ. ಹಾಗಾಗಿ ನೋಡಿ ಎಲ್ಲರೂ ಹೋಗ್ತಾ ಇದ್ದಾರೆ, ನೋಡ್ತಾ ಇರಿ. ಕಾಳವಾರ ಬರ್ತಾ ಇದೆ. ದಾರಿಯುದ್ದಕ್ಕೂ ಹರಕೆ ಮಾರುವವರು ಕೂತ್ಕೊಂಡಿದ್ದಾರೆ. ಹಾಗೆ ಇದು ತುಂಬ ಈಗ ಮುಂಚೆ ಹಳೆ ದೇವಸ್ಥಾನ ಇತ್ತು, ಇವಾಗ ಕಟ್ಟಡ ಚೆನ್ನಾಗಿ ಮಾಡಿದ್ದಾರೆ. ಕೆರೆ ಸಮೇತ ಸುಂದರವಾಗಿ ಮಾಡಿದ್ದಾರೆ ನೋಡಿ. ನಾವು ಕೆರೆಯಲ್ಲಿ ಹೋಗಿ ಮನೆಯಲ್ಲಿ ಸ್ನಾನ ಮಾಡಿ ಬಂದಿರ್ತೀವಿ, ಕೈ ಕಾಲು ತೊಳ್ಕೊಂಡು ಹಣ್ಣು ಕಾಯಿಗೆಲ್ಲ ಸ್ವಲ್ಪ ನೀರು ಚಿಮ್ಮಿಸ್ಕೊಂಡು, ಹಾಗೆ ಅಂದರೆ ಹೀಗೆ ನಾನು ಸಹ ಹಾಗೆ ಸ್ನಾನ ಮಾಡಿದ್ದೆ. ತಲೆ ಮೇಲೆ ಸ್ವಲ್ಪ ನೀರು ಪ್ರೋಕ್ಷಣೆ ಮಾಡಿಕೊಂಡು ಹೊರಟಿದ್ದೀವಿ ಈಗ ದೇವಸ್ಥಾನದ ಕಡೆ. ಬೆಳಿಗ್ಗೆ ನಾವು ಬೇಗ ಬಂದಿರೋದ್ರಿಂದ ಅಷ್ಟೊಂದೇನು ಜನ ಇಲ್ಲ ನೋಡಿ. ದಾರಿ ಉದ್ದಕ್ಕೂ ಎಲ್ಲ ಜಾತ್ರೆ, ಇದು ಜಾತ್ರೆ ನೋಡ್ತಾ ಇರಿ. ಏನು ಬೇಕು ಮನೆಗೆ ಸಾಮಾನು ಎಲ್ಲ ಇದೆ. ವರ್ಷಕ್ಕೊಂದು ಸರ್ತಿ ಸೃಷ್ಟಿ ನಡೀತದೆ, ದೊಡ್ಡ ಸೃಷ್ಟಿ ಸಣ್ಣ ಸೃಷ್ಟಿ ಅಂತ ಎರಡು. ಕಲ್ಲಂಗಡಿ ಹಣ್ಣು ಇಟ್ಕೊಂಡಿದ್ದಾರೆ, ಎಲ್ಲ ಫ್ರೆಶ್ ಆಗಿದೆ. ನಿಮಗೆಲ್ಲ ಇಲ್ಲಿ ಬಂದು ನೋಡೋಕ್ಕಾಗಲ್ಲ. ಸುಬ್ರಹ್ಮಣ್ಯಕ್ಕಂತೂ ಎಲ್ಲರೂ ಎಂಟ್ರೆನ್ಸು ದೇವರ ಹತ್ರ ಒಳಗೆ ಹೋಗ್ತಾ ಇದ್ದೀವಿ ನೋಡಿ. ಮಹಾಲಿಂಗೇಶ್ವರ ಮತ್ತು ಈಶ್ವರನೂ ಇದ್ದಾನೆ. ಕಾಳಿಂಗ ಸರ್ಪ ಇಲ್ಲಿ ಕಾಳಿಂಗ ಹೀಗೆಲ್ಲ ಇಟ್ಬಿಟ್ಟು ಫ್ರೀಯಾಗಿ ಹೋಗ್ಬೋದು. ಬೆಳಿಗ್ಗೆ ಈ 10:30 11 ಗಂಟೆ ಮೇಲೆ ಫುಲ್ ರಶ್ ಆಗುತ್ತೆ. ಇಲ್ಲಿ ಹೋಗಿ ಪೂಜಾ ಟಿಕೆಟೆಲ್ಲ ತೊಗೊಂಡಿವಿ. ನಮ್ಮ ದೇವಸ್ಥಾನ ಒಳಗಡೆ ಚಪ್ರ ಎಲ್ಲ ದೊಡ್ಡದು ಹಾಕಿದ್ದಾರೆ. ಊಟದ ಅರೇಂಜ್ಮೆಂಟು ಇದೆ. ಯಾವಾಗಾದರೂ ಈ ಕಡೆ ಬಂದರೆ ಈ ದೇವಸ್ಥಾನ ತಪ್ಪದೆ ನೋಡಿ, ಮಿಸ್ ಮಾಡ್ಕೋಬೇಡಿ. ಇಲ್ಲಿ ಹಿಂದ್ಗಡೆ ನಾಗಂದೆಲ್ಲ ಇದು ಮಾಡಿದ್ದಾರೆ, ಬನ ಥರ ಎಲ್ಲ ದೇವರನ್ನು ಪ್ರತಿಷ್ಠೆ ಮಾಡಿದ್ದಾರೆ. ಹಿಂದ್ಗಡೆ ದೇವಸ್ಥಾನದ ಹಿಂದ್ಗಡೆ ಎಲ್ಲ ಹೋಗಿ ಬರ್ತಾ ಇದ್ದಾರೆ. ತುಂಬ ಶಕ್ತಿಯುತವಾದ ದೇವರು ಸುಬ್ರಹ್ಮಣ್ಯ ಸೃಷ್ಟಿ ಅಂತ. ಹಾಗೆ ನಾವು ಅರ್ಚನೆ ಟಿಕೆಟ್ ತೊಗೊಂಡಿದ್ದೀವಿ, ಮಂಗಳಾರತಿ ಮಾಡಿದ್ದೀವಿ. ಇಲ್ಲಿ ಮುಂದೆ ಮಾಡೋದಿಲ್ಲ, ಎದುರುಗಡೆ ದೇವ್ರನ್ನ ಇಟ್ಕೊಂಡಿದ್ದಾರೆ, ಮಾಡಿದ್ವಿ. ಎಲ್ಲ ದೇವರಿಗೆ ಕೈ ಮುಗಿದ್ವಿ. ತುಂಬ ಖುಷಿಯಾಯಿತು. ಹೋದ ಸೃಷ್ಟಿಯಲ್ಲಿ ನಾನು ಬೆಂಗಳೂರಲ್ಲಿದ್ದೆ, ಆವಾಗ ಸರ್ಜಾಪುರದಲ್ಲಿರೋ ಸುಬ್ರಹ್ಮಣ್ಯ ದೇವರಿಗೆ ಹೋಗಿದ್ದೀನಿ. ಇಲ್ಲಿ ನೋಡಿ ನಾಗರ ಬನ, ಎಷ್ಟೊಂದು ನಾಗರ ಬನ ಇದೆ. ದೇವರು ಎಷ್ಟೊಂದು ಇಟ್ಟಿದ್ದಾರೆ. ನಮ್ಮೂರ ಕಡೆ ಸಿಂಗಾರ ಹೂವನೇ ದೇವರಿಗೆ ಶ್ರೇಷ್ಠ. ಶೃಂಗಾರ ಹೂವು ಇಲ್ಲದ ಪೂಜೆ ಇಲ್ಲ. ಎಲ್ಲ ಮುಗಿಸ್ಕೊಂಡ್ವಿ, ಪ್ರಸಾದ ತೀರ್ಥ ಪ್ರಸಾದ ತೊಗೊಂಡಿವಿ. ಹಾಗೇ ಮನೆ ಕಡೆ ಹೊರಟಿವಿ. ರೋಡುದ್ದಕ್ಕೂ ಎಲ್ಲ ಸಾಮಾನುಗಳು ಇದೆ. ಏನು ಬೇಕು ಯಾವುದೋ ಅವ್ರವ್ರಿಗೆ ಬೇಕಾಗಿದೆ ಅವ್ರವ್ರು ತಗೊಂಡು ಹೊರಟಿದ್ರು. ನಾವು ಸಹ ಅದು ವಾಟರ್ ಮಿಲನ್ನು, ಕಲ್ಲಂಗಡಿ ಹಣ್ಣು, ಆರೆಂಜು ಇದೆಲ್ಲ ತಗೊಂಡು ಹೊರಟಿವಿ ಮನೆ ಕಡೆ. ಮತ್ತು
ಓಕೆ, ನೋಡಿದ್ರಲ್ಲ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದೊಂದಿಗೆ. ಬರಲಿದೆ ಯಾವುದೋ ಇಂಪಾರ್ಟೆಂಟ್ ಇನ್ನೊಂದು ವಿಡಿಯೋಗಾಗಿ ವೆಯ್ಟ್ ಮಾಡ್ತಾಯಿರಿ. ಶಬರಿಮಲೆ ಅಯ್ಯಪ್ಪಂದು ಇರುಮುಡಿ ಕಟ್ಟೋದು ಹಾಕಿದ್ದೀನಿ ನೋಡಿ.